ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಬೆಳಗ್ಗೆ 10:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನೈಟು 2 ಫಂಕ್ಷನ್ಗೆ ಹೋಗಿದ್ವಿ. ತುಂಬ ಶೀತ ಆಗಿಬಿಟ್ಟಿದೆ. ನಿನ್ನೆ ನೈಟ್ 2 ಫಂಕ್ಷನ್ಗೆ ಹೋಗಿದ್ವಿ. ಲಕ್ಷ್ಮೀ ಪೂಜೆಗೆ ಅಲ್ಲಿ ಮುಗಿಸ್ಕೊಂಡು ಬಂದು ವರ್ಕ್ ಮಾಡಬೇಕು ಅಂದರೆ ಆಗಲೇ ಇಲ್ಲ. ತುಂಬ ಟೈರ್ಡ್ ಆಗಿಬಿಟ್ಟಿತ್ತು. ಅದರಲ್ಲೂ 11 ಆಗಿಬಿಟ್ಟಿತ್ತು ಬರೋ ಅಷ್ಟೊತ್ತಿಗೆ. ಹಾಗಾಗಿ ಬಂದು ಮತ್ತೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ 12 ಆಗುತ್ತೆ. ನಿದ್ದೆಗೆಟ್ಟರೆ ಬೆಳಗ್ಗೆ ಬೇಗ ಹೇಳೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಇತ್ತು ವರ್ಕು. ಈ ವರ್ಕು ಸಾರಿಗೆ ಒಂದು ಕುಚ್ಚು ರೆಡಿ ಮಾಡ್ತಾ ಇದೆ. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ರೆಡಿ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ. ಇನ್ನು ನಾಳೆ ಮಾರ್ನಿಂಗ್ ಏನು ಕೆಲಸ ಇರುತ್ತೆ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ನೀಟಾಗಿ ಮುಗಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಗಡಿ ಅಂತೂ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. ಏನು ಅಲ್ಲಿ ಇಲ್ಲಿ ನೀರು ಕುಡಿತೀವಲ್ವ, ಹಾಗಾಗಿ ಬೇಗ ಬಂದ್ಬಿಡುತ್ತೆ. ಅದರಲ್ಲೂ ಅಪ್ಪು ಸ್ಕೂಲಿಗೆ ಹೋಗಿ ಬಂದು ಫೀವರ್ ತೊಗೊಂಬಂದಿದ್ದಾನೆ. ಅದಿಷ್ಟು ಇದಿಷ್ಟು ಎಲ್ಲ ಸೇರಿಬಿಟ್ಟು ನಮಗೆ ಫೀವರ್ ಆಗಿಬಿಡ್ತು. ಈಗ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಟ್ಯಾಬ್ಲೆಟ್ ಸ್ವಲ್ಪ ಲೇಟ್ ಮಾಡಿ ತೊಗೋತೀನಿ, ಆಗಿಂದಾಗಲೇ ತೊಗೊಳೋದಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ತಿಂಡಿ ತಿಂದು ಟ್ಯಾಬ್ಲೆಟ್ ತೊಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಆದ್ರ ಮಧ್ಯೆ ನಾನು ಒಂದು ಬ್ಲಾಗ್ ನೋಡಿದೆ. ಬೈ ಚಾನ್ಸ್ ಮೊಬೈಲ್ ಓಪನ್ ಮಾಡಿದಾಗ ಅದು ಫಸ್ಟ್ ಬಂತು. ನೋಡಿದಾಗ ಬಟ್ ಇದು ರೆಗ್ಯುಲರ್ ಎಲ್ರಿಗೂ ಗೊತ್ತೇ ಇರುತ್ತೆ. ಒಂದು ಸಾರಿಯಿಂದ ಎಷ್ಟೆಲ್ಲ ಕೆಲಸಗಳು ನಡೀತಾ ಇದೆ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದೆ. ಅದಾದಮೇಲೆ ಕೆಲವೊಂದು ವಿಡಿಯೋಗಳನ್ನು ಕೂಡ ಸರ್ಚ್ ಮಾಡಿದಾಗ ಅಲ್ಲಿ ಗೊತ್ತಾಯಿತು ಯಾರ್ದು ತಪ್ಪಿದೆ, ಯಾರ್ದು ಸರಿ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಜಾಸ್ತಿ ಜನ ವಿಡಿಯೋಸನ್ನು ಮಾಡಿದ್ದೀರಾ, ಬಟ್ ಅಲ್ಲಿ ಕ್ಲಾರಿಟಿ ಅನ್ನೋದು ಇಲ್ಲ. ಎಲ್ರ ಬಲ್ಲೂ ಕ್ಲಾರಿಟಿ ಅನ್ನೋದಿಲ್ಲ. ಹೇಗೆ ಮಾಡಿದ್ದೀರಾ ವಿಡಿಯೋ ಅಂತಂದರೆ, ಎರಡೂ ಬಂಡಿಗಳು ಒಟ್ಟಿಗೆ ಹೋಗಬೇಕು, ಆ ಥರ ಮಾಡಿದ್ದೀರಾ. ಆ ಥರ ಮಾಡಿದಾಗ ಯಾರಿಗೂ ಇಲ್ಲಿ ನ್ಯಾಯ ಅನ್ನೋದು ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ನ್ಯಾಯ ಬೇಕಾಗಿತ್ತು ಅಂದರೆ ಕರೆಕ್ಟಾಗಿರಬೇಕು. ಅದು ನಮ್ಗೆ ಬೈದರೂ ಸರಿನೇ, ಹೊಗಳಿದ್ರೂ ಸರಿನೇ, ನ್ಯಾಯ ಅನ್ನೋದು ಕರೆಕ್ಟಾಗಿರಬೇಕು. ಅವಾಗಲೇ ಯಾರಾದರೂ ಒಬ್ಬರು ತಿಳ್ಕೊಂಡು ಡ್ರಾಪ್ ಮಾಡ್ತಾರೆ. ನೀವೆಲ್ಲರೂ ಒಂದೇ ಒಂದು ಗಾಡಿಯನ್ನು ಎಟ್ ಎ ಟೈಮಿಗೆ ಹೊಡೆದ್ರೆ ಅದು ಹೆಂಗಾಗುತ್ತೆ? ಏನಾಗಲ್ಲ. ಇದು ಸ್ಟಾಪ್ನೂ ಆಗಲ್ಲ. ಆಮೇಲೆ ಏನಾಗುತ್ತಂದರೆ ಯಾರಿಗೂ ಅರ್ಥನೂ ಆಗಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರವ್ರದ್ದು ಏನು ರೊಟೀನ್ ಟೈಮ್ನಲ್ಲಿ ಏನೇನು ಮಾಡ್ಕೊಂಡಿರ್ತೀರ ಅದನ್ನು ಮಾತ್ರ ನಿಗಿಸ್ತಾ ಇದು ಒಂದು ಟಾಪಿಕ್ ಆಗಿ ತಗೊಂಡು ಮಾತಾಡ್ತಾ ಇದ್ರಷ್ಟೇ ಹೊರತಾಗಿ ಇಲ್ಲಿ ಯಾರಿಗೂ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಬಟ್ ಇಬ್ಬರಿಗೆ ಸಿಗಬೇಕು, ಸೆಲ್ಲರ್ ಮತ್ತು ಬಯರ್ ಇಬ್ಬರಿಗೆ ಸಿಗಬೇಕು. ಉಳ್ಕಿದವ್ರಿಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ಬಟ್ ಇದರಲ್ಲಿ ಯಾರೂ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ಮಾತಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೂ ಕೂಡ ಯಾರ್ದು ತಪ್ಪಿದೆ, ಯಾರ್ದು ಸರಿ ಇದೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಅದರ್ ಒನ್ ಪರ್ಸನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಹಾಬಿ ಅದೇ, ಓಕೆನಾ? ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಬಟ್ ಇವತ್ತು ಒಂದು ವಿಡಿಯೋ ನೋಡಿದಾಗ ಹಾರ್ಟ್ಲಿ ತುಂಬಾ ನನಗೆ ಹಿಂಸೆ ಆಯಿತು. ಬಿಕಾಸ್ ಅದನ್ನು ಕೂಡ ಹೇಳ್ತೀನಿ ಯಾಕೆ ಹಿಂಸೆ ಆಯಿತು ಅಂತ. ಬಟ್ ನಾನು ನನ್ನ ಕೆಲಸ ಏನಿದೆ, ನನ್ನ ಒಪಿನಿಯನ್ ಹೇಗಿರುತ್ತೆ, ಆಮೇಲೆ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ತುಂಬ ಹೆಲ್ಪ್ ಆಗ್ಬೋದು. ಬಿಕಾಸ್ ನಾನು ಒಂದು ಬಿಸ್ನೆಸ್ ಹೋಲ್ಡರೇ, ಓಕೆನಾ? ಬಿಸ್ನೆಸ್ಸನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಅದನ್ನು ಅನುಭವಿಸಿದ್ದೀನಿ ಕೂಡ. ಅದರದ್ದು ಬಗ್ಗೆ ನಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಹೇಗಿರ್ತೀವಿ ನಾವು, ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಆ ಮೈಂಡ್ ಥಾಟಲ್ಲಿ ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಏನೆಲ್ಲ ಇರಬೇಕು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನಾನು ಮಾಡುವಂಥ ಬಿಸ್ನೆಸ್ಸು 8 ಇಯರ್ಸ್ ಆಯಿತು, ಓಕೆನಾ? 8 ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ಒಂದಿನನೂ ಕೂಡ ಆಗಿಲ್ಲ. ಬಟ್ ನಾನು ಯೂಟ್ಯೂಬಲ್ಲಿ ಯಾವುದೇ ರೀತಿಯಾದಂತಹ ಹೇಳ್ಕೊಂಡಿಲ್ಲ. ಮೊದಲೆಲ್ಲ ವಿಡಿಯೋಸ್ಗಳು, ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋಸ್ ನಾನು ಏನು ಮಾಡ್ತಾಯಿದ್ದೆ, ನನ್ನ ಕೆಲಸ ಏನಿತ್ತು ಅದ್ರ ಬಗ್ಗೆ ಎಲ್ಲ ಹಾಕಿದ್ದೀನಿ. ಓಕೆ, ಈ ಮಿಡಲಲ್ಲಿ ನನ್ನ ಕೆಲಸ ಏನು ಮಾಡಿದೆ ಅಂದರೆ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡಿದ್ದೆ. ಮಕ್ಕಳ ಎಜುಕೇಷನ್, ಆಮೇಲೆ ನಮ್ಮದು ಪರ್ಸ್ನಲ್ ಲೈಫ್, ಸೊ ಅದಕ್ಕೋಸ್ಕರ ಹೋಲ್ಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಮಿಡಲಲ್ಲಿ ಹಾಕ್ತಾ ಇರಲಿಲ್ಲ. ಬಟ್ ಹಾಕ್ತಾ ಇರಲಿಲ್ಲ ಅಂದ್ರೂ ಕೂಡ ಏನು ಬ್ಯಾಕ್ಗ್ರೌಂಡ್ನಲ್ಲಿ ಕೆಲಸಗಳು ನಡೀತಾನೆ ಇತ್ತು. ಅದು ನಾವು ಗಳಿಸಿರುವಂಥ ಸಂಪಾದನೆಯ ಮೇರೆಗೆ.
ಹಣ ಅಲ್ಲ, ಜನ ನಮ್ಮನ್ನು ಬಿಡ್ತಾ ಇರಲಿಲ್ಲ. ನೀವೇ ಮಾಡಿಕೊಡಿ, ನೀವೇ ಮಾಡಿ, ಚೆನ್ನಾಗಿ ಮಾಡ್ತೀರಾ ಅನ್ನೋದನ್ನು ನಾವು ಇಟ್ಕೊಂಡಿರ್ತೀವಿ. ನಾವು ಹಂಗಿದ್ರೆ ಇಟ್ಕೊಂಡಿರ್ತೀವಿ, ಹೊರತಾಗಿ ಇಲ್ಲದೆ ಇದ್ರೆ ಇಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಏನಿರಬೇಕೋ ಆ ಟ್ಯಾಲೆಂಟ್ ಇದರಲ್ಲಿ ಒಬ್ರಿಗಿಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ನಾನು ಕೂಡ ಬಟ್ಟೆ ಮಾರಿದ್ದೀನಿ, ಬಟ್ಟೆ ಖರೀದಿನೂ ಮಾಡಿದ್ದೀನಿ, ಬಟ್ಟೆ ಮಾರಿದೀನಿ ಕೂಡ. ಆಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಿ, ಆಮೇಲೆ ಏನೋ ಗೊಂಡೆ ಹಾಕ್ತೀವಿ, ಸಿರಿ ಪಿಕೋ ಫಾಲ್ ಮಾಡ್ತೀವಿ, ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಹೋಮ್ ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು, ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನನಗಿದೆ. ಓಕೆನಾ? ಅದನ್ನೇ ಇಟ್ಕೊಂಡು ಇವತ್ತು ಒಂದಿಷ್ಟು ಜನರಿಗೆ ನನ್ನ ಕಡೆಯಿಂದ ಏನು ಅನಿಸುತ್ತೋ, ನನಗೇನು ಅನಿಸಿದೆ ಅದನ್ನು ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ನನಗೆ ಮುಂಬರುವ ವಿಡಿಯೋಗಳು ಯಾವುದೇ ಇದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಹೆಲ್ಪ್ ಆಗುತ್ತೆ. ನಿಮ್ಮ ಒಪಿನಿಯನ್ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದು ಈ ವಿಡಿಯೋ ಎಂಡ್ ಆದಮೇಲೆ ನಿಮ್ಗೇನು ಅನಿಸುತ್ತೋ, ನಿಮಗೆ ಏನು ತಿಳಿಯುತ್ತೋ ಅದನ್ನು ತಿಳಿಸಿ. ಓಕೆನಾ? ಇತ್ತೀಚೆಗೆ ಒಂದು ಸೆಕೆಂಡ್ ನಾನು ಕೆಳಗಿಟ್ಟು ವಿಡಿಯೋ ಮಾಡ್ತೀನಿ, ಬಿಕಾಸ್ ನನಗೆ ಹ್ಯಾಂಡ್ ತುಂಬ ನೋವು ಬರುತ್ತೆ. ಯಾಕಂದರೆ ಕೆಲಸ ಮಾಡ್ತಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಪೇನ್ ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ಆಮೇಲೆ ಕೈ ಕೂಡ ಪೇನ್ ಆಗುತ್ತೆ. ಸೊ ಏನಂತಂದರೆ ಇತ್ತೀಚೆಗೆ ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಾ ಒಂದು ಸೀರೆ ಬಗ್ಗೆ ಎಷ್ಟೆಲ್ಲ ರಗಳೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಈ ರಗಳೆ ಹಿಂದೆ ಒಂದು ವಿಡಿಯೋ ನೋಡಿದೆ, ತುಂಬಾ ಪೇನ್ ಆಯಿತು, ಅದು ಮನಸ್ಸಿಗೇನೋ ಹರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಗ್ರೂಪಿಸಮ್ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಯಾರೂ ಮಾಡಿಲ್ಲ ಗ್ರೂಪಿಸಮ್, ಅದು ಅವ್ರು ತಿಳ್ಕೊಂಡಿದ್ದಾರೆ. ಅದು ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ. ಸೀರೆ ಬಗ್ಗೆ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೀರೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ. ಒಬ್ಬರು ಸೀರೆ ಮಾರೋರು ಇರ್ತಾರೆ, ಒಬ್ಬರು ತೊಗೊಳ್ಳೋರು ಇರ್ತಾರೆ. ಓಕೆನಾ? ತೊಗೊಳ್ಳೋರು ಇವ್ರದ್ದು ಸೀರೆ ನೋಡಿ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಆಮೇಲೆ ಇವ್ರದ್ದು ರೂಲ್ಸ್ ಆಗಿರ್ಬೋದು ಎಲ್ಲ ನೋಡಿಬಿಟ್ಟೇ ತೊಗೊಂಡಿರ್ತಾರೆ. ಇವರು ಕೂಡ ಒಪ್ಕೊಂಡಿರ್ತಾರೆ, ಅವರು ಕೂಡ ಒಪ್ಕೊಂಡಿರ್ತಾರೆ. ಫಸ್ಟಿಗೆ ಇವರು ದುಡ್ಡನ್ನು ಪೇ ಮಾಡ್ತಾರೆ, ಅದಾದಮೇಲೆ ಅವರು ಕೂಡ ಇದನ್ನು ಆ ಸೀರೆನ ಕಳಿಸ್ತಾರೆ. ಓಕೆನಾ? ಬಂದಮೇಲೆ ಇವರು ಆ ಸೀರೆಯನ್ನು ಚೆಕ್ ಮಾಡ್ತಾರೆ. ಆಬ್ವಿಯಸ್ಲಿ ಎಲ್ರಿಗೂ ಚೆಕ್ ಮಾಡೋದು ಇದ್ದೇ ಇರುತ್ತೆ. ಯಾವಾಗ ಗಿಫ್ಟ್ ಬರುತ್ತೋ, ಗಿಫ್ಟ್ ಆಗಿರ್ಬೋದು, ಏನೇ ಯಾರಾದರೂ ಕೊಟ್ಟರು ಯಾವಾಗ ಬರುತ್ತೋ ಅದನ್ನು ಯಾವಾಗ ನಾವು ಅದನ್ನು ಓಪನ್ ಮಾಡಬೇಕು, ನೋಡಬೇಕು, ಅದು ಚೆನ್ನಾಗಿದೆನಾ ಇಲ್ವಾ ಅನ್ನೋದನ್ನು ನೋಡ್ತೀವಿ. ಅದಾದಮೇಲೆ ನೋಡಿ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀವಿ. ಓಕೆನಾ? ಇಷ್ಟ ಆಯಿತು, ಇಷ್ಟ ಆದರೂ ಬತ್ತು, ಆಗದೆ ಇದ್ರೂ ಬತ್ತು, ವಿಡಿಯೋ ಮಾತ್ರ ಕಂಪಲ್ಸರಿಯಾಗಿ ಮಾಡ್ತೀವಿ. ಆ ವಿಡಿಯೋ ಅವರ ಅದೇ ಥರನೇ ಮಾಡಿದ್ದಾರೆ. ಇವರು ಕಳಿಸಿದ ಮೇಲೆ ಅವರು ವಿಡಿಯೋನ ಅದೇ ಥರನೇ ಮಾಡಿದ್ದಾರೆ. ಅದರಲ್ಲಿ ಲೆಂತ್ ತುಂಬಾ ಕಡಿಮೆ ಇತ್ತು, ಆಮೇಲೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಬ್ಲೌಸ್ ಹತ್ರ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಓಕೆನಾ? ಆ ಡ್ಯಾಮೇಜ್ ಆಗಿರೋದು ಸೀರೆನ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ. ಆಬ್ವಿಯಸ್ಲಿ ನಾವು ಮೀಶೋದಿಂದ ತೊಗೋತೀವಿ, ಎಷ್ಟೋ ಮೈತ್ರಿದಿಂದ ಶಾಪಿಂಗ್ ಮಾಡ್ತೀವಿ, ಹೊರಗಡೆ ಶಾಪಿಂಗ್ ಮಾಡ್ತೀವಿ, ಎಲ್ಲಿ ಹೋದರೂ ಕೂಡ ಶಾಪಿಂಗ್ ಮಾಡ್ತೀವಿ. ಆಬ್ವಿಯಸ್ಲಿ ಹೀಗಿದೆ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀವಿ. ಅದು ಕರೆಕ್ಟ್ ಆಗಿರ್ಬೋದು, ರಾಂಗ್ ಆಗಿರ್ಬೋದು. ಒಂದೊಂದು ಸಾರಿ ಚೆನ್ನಾಗಿ ಬಂದಿರಲ್ಲ, ಅವಾಗೇನು ಮಾಡಬೇಕು? ಸರಿ ಇದೆ ಅಂತ ಹೇಳೇ ಮಾಡಬೇಕಾ? ಚೆನ್ನಾಗಿಲ್ಲದೆ ಇರೋದು ಚೆನ್ನಾಗಿಲ್ಲ ಅಂಥೇಳಿ ಮಾಡಿದ್ದಾರೆ. ಅವರು ಅದೇ ರೀತಿ ಮಾಡಿದ್ದಾರೆ. ಈಗ ನಾವಾದರೂ ಕೂಡ ಅದೇ ರೀತಿ ಮಾಡೋದು, ಯಾರಾದರೂ ಕೂಡ ಅದೇ ರೀತಿ ಮಾಡೋದು. ಅವರು ಅದೇ ರೀತಿ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡಿದ್ಮೇಲೆ ಅಲ್ಲಿ ಇವ್ರ ನೇಮನ್ನು ಏನು ಸೇಲರ್ ನೇಮನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನು ಮಾಡಿದಾರೋ ಅದು ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ. ನೇಮನ್ನು ಬಳಸ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೇಮ್ ಬಳಸ್ಕೊಂಡ್ರೆ ಏನಾಯಿತು? ಯಾವುದಾದ್ರೂ ಒಂದು ಪ್ರಾಡಕ್ಟ್ ತರ್ತೀವಿ, ಆ ಶಾಪಿನ ಬಗ್ಗೆ ಹೇಳ್ತೀವಲ್ಲ, ಹೇಳ್ದೆ ಅದು ಪ್ರಾಡಕ್ಟ್ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾರಿಗೆ ಆದರೂ ಹೆಂಗೆ ಗೊತ್ತಾಗುತ್ತೆ? ಈಗ ನಾವೇ ತೊಗೊಂಡಿರ್ತೀವಿ, ಯಾರಾದರೂ ಕೇಳ್ತಾರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ, ಎಲ್ಲಿ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ, ಅವಾಗಾದರೂ ಹೇಳಬೇಕಲ್ಲ. ನೇಮ್ ಬಳಸಿದ್ರೆ ಏನಾಗುತ್ತೆ? ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಅವರು ಲೆಂತ್ ತುಂಬ ಜಾಸ್ತಿ ಇರೋದನ್ನು ಬಳಸ್ತಾರೆ. ಹಾಗಾಗಿ ಅದು ಲೆಂತ್ ಕಡಿಮೆ ಇತ್ತು. ಆ ಕಡಿಮೆ ಇರೋದನ್ನು ಕಡಿಮೆ ಇದೆ, ಹೀಗಿದೆ ಸೀರೆ ಅಂತ ಹೇಳಿಬಿಟ್ಟು ವಿಡಿಯೋಸ್ ಮಾಡಿ ಹಾಕಿದರೆ ಅವರೇನೋ ನಮ್ಮ ಹೆಸರನ್ನು ಏನೋ ಸೇಲರು
ಬಯರಿಗೆ ಏನು ಹೇಳಿದ್ದಾರೆ ಅಂದರೆ, ನಮ್ಮ ಹೆಸರನ್ನು ಬಳಸ್ಕೊಂಡಿದ್ದೀರಾ, ಅದನ್ನು ಡಿಲೀಟ್ ಮಾಡಿ, ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ವಿಡಿಯೋಸನ್ನು ಇವರು ಸೆಲ್ಲರು ಬಯ್ಯರ್ ಕಡೆಗೆ ಡಿಲೀಟ್ ಮಾಡಿಸಿದ್ದಾರೆ. ಡಿಲೀಟ್ ಮಾಡಿಸಿದ ಮೇಲೆ ಅಲ್ಲಿ ಏನೂ ಇಲ್ಲ, ಇನ್ನು ಮುಗ್ದೇ ಹೋಯಿತು ಅಂತ ಹೇಳಿಬಿಟ್ಟು ಸೆಲ್ಲರ್ ಏನು ಮಾಡಿದ್ದಾರೆ, ತಮ್ಮ ಧ್ವನಿಯಲ್ಲಿ ಜಾಸ್ತಿಯಾಗಿ ಮಾತಾಡಿದ್ದಾರೆ. ಓಕೆನಾ? ತಮ್ಮ ಧ್ವನಿಯಲ್ಲಿ ಜಾಸ್ತಿಯಾಗಿ ಮಾತಾಡಿ ಆಮೇಲೆ ಬಯೋರಿಗೆ ಏನು ಅನಿಸುತ್ತೆ, ಫಸ್ಟಿಗೆ ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಯಾಕೆ ಇವ್ರು ಕಂಟಿನ್ಯೂ ಮಾಡಬೇಕು? ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಡಿಲೀಟ್ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ರು ಅಷ್ಟೇ. ಮತ್ತೆ ಅದು ಏನು ಸೀರಿಯಲ್ ಬಗ್ಗೆ ಮತ್ತೆ ಇವರು ಸೇಲರ್ ಏನು ಮಾಡಿದ್ರು, ನಿಮ್ಗೆ ಇಷ್ಟ ಆಗಲಿಲ್ಲ ಹಾಗೆ ಈಗ ಹಾಗಾದರೆ ವಾಪಸ್ ಕಳಿಸಿ, ರಿಟರ್ನ್ ಕಳಿಸಿ, ದುಡ್ಡನ್ನು ಪೇ ಮಾಡ್ತೀವಿ ಅಂತ ಹೇಳಿದರು. ಇವರು ಕೂಡ ಓಕೆ ಕಳಿಸಿದ್ರು. ಆಮೇಲೆ ಟ್ರಾನ್ಸ್ಫರ್ ಚಾರ್ಜ್ ಏನಿರುತ್ತೆ ಅದನ್ನು ಮುರ್ಕೊಂಡು ಕಳಿಸ್ತೀವಿ ಅಂತ ಹೇಳಿದರು. ಇವರು ಕೂಡ ಕಳಿಸಿದ್ರೇನೋ ಮೇ ಬಿ ಅನಿಸುತ್ತೆ. ಕಳಿಸಿದ ಮೇಲೆ ಅದಾದಮೇಲೆ ಎಲ್ಲ ಮುಗಿದು ಹೋಯಿತು, ಇನ್ನೇನು ಏನೂ ಇಲ್ಲ ಅಂತೇಳಿ ಅಂದ್ಕೊಂಡು ಇವರು ಸೇಲರ್ ಇದ್ದರು. ಅವರು ಕೂಡ ಹಾಗೆ ಇರಬೇಕಾಗಿತ್ತು, ಬಟ್ ಅವ್ರು ಹಾಗಿರಲಿಲ್ಲ, ಅದು ಕಂಟಿನ್ಯೂ ಮಾಡ್ತಾಯಿದ್ರು. ನಮ್ಮ ಬಗ್ಗೆ ನಾವೊಂದು ಶಾಪ್ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಮಾಡ್ತಾ ಇದ್ದಾರೆ. ನಾವು ಬೆಳೀತಾ ಇದ್ದೀವಿ, ನಾವು ಬೆಳೆಯೋದು ಅವ್ರಿಗೆ ಸಹಿಸ್ತಾ ಇಲ್ಲ. ಯಾರೇ ಬೆಳೆದ್ರೂ ಯಾರಿಗೇನೂ ಆಗಬೇಕಾಗಿಲ್ಲ. ಅವ್ರ ಪಾಡಿಗೆ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ, ಇವ್ರ ಪಾಡಿಗೆ ಇವರು ವಿಡಿಯೋ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಸೀರೆದಿಂದ ಏನೆಲ್ಲ ರಗಳೆ ಆಯಿತು ಅಂದರೆ ಪೊಲೀಸ್ ಕಂಪ್ಲೇಂಟ್ ತನಕ ಹೋಯಿತು. ಅದು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ತನಕ ಹೋಯಿತು. ಅದಾದಮೇಲೆ ಸೇಲರು ಬೈತಾಯಿದ್ರು, ಬೈಯರ್ ಕೂಡ ನಾರ್ಮಲ್ ಆಗಿದ್ರು. ಓಕೆನಾ? ಸೇಲರ್ ಯಾವ ರೀತಿ ಬೈತಾ ಇದ್ರು ಅಂಥೇಳಿ ನಾನು ಕೂಡ ವಿಡಿಯೋ ನೋಡಿದ್ದೀನಿ. ನೋಡಿದ್ಮೇಲೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೆಲ್ಲರ್ ಬಯೋ ರೀತಿ ಮೆಥಡ್ ಇದೆ ಅಲ್ವಾ, ತುಂಬಾ ರಾಂಗ್ ಇದೆ. ಯಾಕಂದರೆ ಒಂದು ನಾವು ಪ್ರಾಡಕ್ಟನ್ನು ಸೇಲ್ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ತಾಳ್ಮೆ ಇರಬೇಕು, ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಂಡಿರಬೇಕು. ಹಾಗೆ ಕಸ್ಟಮರ್ ಹೇಗಿರಬೇಕು, ಕಸ್ಟಮರ್ ಜೊತೆ ನಾವು ಹೇಗೆ ಅವ್ರ ಜೊತೆ ಬಿಹೇವಿಯರ್ ಮಾಡಬೇಕು, ಇಷ್ಟು ಅವರೆಲ್ಲ ತಿಳ್ಕೊಂಡಿರ್ಬೇಕಾಗಿತ್ತು. ಬಟ್ ಅವ್ರು ಆ ಥರ ಇಲ್ಲವೇ ಇಲ್ಲ. ನಾರ್ಮಲಾಗಿ ಮನೇಲಿ ಹೇಗಿರ್ತೀವೋ ಹಾಗೆ ಕಸ್ಟಮರ್ ಜೊತೆನೇ ಇದ್ದರೆ ಏನಿದು, ಮನೇಲಿ ಥರನೇ ಇರಬೇಕು, ಕಸ್ಟಮರ್ ಜೊತೆ ಕಸ್ಟಮರ್ ಥರನೇ ಇರಬೇಕು. ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ನಾವು ಹೋಗಿ ಏನು ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ಕೋತೀವಿ, ಇಲ್ಲದೆ ಹೋದರೆ ವಾಪಸ್ ಕೊಟ್ಟು ದುಡ್ಡನ್ನು ರಿಟರ್ನ್ ಮಾಡ್ಕೋತೀವಿ. ಇದು ಎಲ್ರಿಗೂ ಇದ್ದಿದೆ. ಏನು ಸೆಲ್ಲರ್ ಏನು ಮಾಡಿದ್ರು ಅಂದರೆ ರಿಟರ್ನ್ ದುಡ್ಡನ್ನು ಇವ್ರಿಗೆ ಹಾಕಿದ್ರು. ಆಮೇಲೆ ಇವರು ಸೀರೆನ ವಾಪಸ್ ರಿಟರ್ನ್ ಇವ್ರಿಗೆ ಮಾಡಿದ್ರು. ಅಷ್ಟಕ್ಕೆ ಟಾಪಿಕ್ ಕ್ಲೋಸ್ ಮಾಡಿದ್ರೆ ನಡೀತಾ ಇತ್ತು. ಬಟ್ ಆ ರೀತಿ ಮಾಡಲಿಲ್ಲ, ಸೆಲ್ಲರು ಆ ರೀತಿ ಮಾಡಲಿಲ್ಲ. ಅವರು ನೆಕ್ಸ್ಟ್ ಏನಾಗಿತ್ತು ಅಂತಂದರೆ, ನಾವು ಬೆಳೀತಾ ಇದ್ದೀವಿ, ನಮ್ಮನ್ನು ನೋಡಿ ಸಹಿಸ್ಕೋತಾ ಇಲ್ಲ, ಅಂಥದ್ರಲ್ಲಿ ಈ ಥರ ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇದ್ದೀರಾ, ನಮ್ಮ ಏನು ಬಿಸ್ನೆಸ್ಸು ಮಾಡೋದಕ್ಕೆ ಹಲವಾರು ಜನ ಏನಿರ್ತಾರೆ, ವಿರುದ್ಧ ಧ್ವನಿ ಎತ್ತೋರು ಇರ್ತಾರೆ, ಹಾಗೆ ಹೀಗೆ ಅಂಥೇಳಿ ಅವ್ರದ್ದು ಏನು ಲ್ಯಾಂಗ್ವೇಜ್ ಇರುತ್ತೋ ಆ ಲ್ಯಾಂಗ್ವೇಜ್ನಲ್ಲಿ ಸಿಕ್ಕಾಪಟ್ಟೆ ಬೈದರು. ಅದಾದಮೇಲೆ ಈಗ ಸೆಲ್ಲರೋ ಬೈದ ಮೇಲೆ ಬೈಯೋರು ಏನು ಮಾಡೋಕ್ಕಾಗುತ್ತೆ? ಫಸ್ಟಿಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ವಿಡಿಯೋಸನ್ನು ಡಿಲೀಟ್ ಮಾಡಿಸಿರೋದು. ಆ ವಿಡಿಯೋಸ್ ಡಿಲೀಟ್ ಮಾಡಿಸ್ಬಾರ್ದಾಗಿತ್ತು, ಅಷ್ಟೇ ಇರಬೇಕಾಗಿತ್ತು. ಇವ್ರ ಹತ್ರನೂ ಪ್ರೂಫ್ ಇರ್ತಿತ್ತು. ಇವರು ಕೂಡ ಆ ವಿಡಿಯೋಸನ್ನು ಡಿಲೀಟ್ ಮಾಡಿಸಿ ಅದಾದಮೇಲೆ ಇವರು ಮತ್ತೆ ನಾವೇ ಸ್ಟ್ರಾಂಗು, ನಮ್ಮದೇ ಕರೆಕ್ಟ್ ಇದೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದ್ರೆ ಬೈಯರಿಗೇನಾಗುತ್ತೆ? ಅದು ಪರಿಣಾಮ ಬೀಳುತ್ತಲ್ವ? ಗ್ಯಾರಂಟಿ ಪರಿಣಾಮ ಬೀಳುತ್ತೆ. ಬಿಕಾಸ್ ಅವ್ರದ್ದು ದೊಡ್ಡ ಫ್ಯಾಮಿಲಿ ಇರ್ಬೋದು, ಮೇ ಬಿ ಆ ಫ್ಯಾಮಿಲಿ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀಳುತ್ತೆ. ಇವ್ರಿಗೆ ಫ್ಯಾಮಿಲಿ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ರೂಡಾಗಿ ಬಿಹೇವಿಯರ್ ಮಾಡಿರೋರು ಸೆಲ್ಲರ್, ಬೈಯೋರ ಮೇಲೆ ಮಾಡಿರೋದು. ಏನಂತಂದರೆ ಮಕ್ಕಳ ಬಗ್ಗೆ, ಆಮೇಲೆ ಏನೇನೊಂದು ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ, ಭಾಷೆ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ. ಆ ರೈಟ್ಸೇ ಇಲ್ಲ ಅವರಿಗೆ. ಕಸ್ಟಮರ್ ಯಾರು ಬಂದ್ರೂ ಇದೇ ಮಾತಾಡ್ತಾರ ಅವರು? ಹೀಗೆ ಮಾತಾಡೋದಾ? ನನಗಂತೂ ತಿಳಿತಾ ಇಲ್ಲ. ನಾನು ಕೂಡ ಸೀರೆನ ಸೇಲ್ ಮಾಡಿದ್ದೀನಿ, ಬಟ್ ಈ ಥರ ಮೆಥಡ್ಲಿಂದ ಈ ಥರ ರೂಡಾಗಿ ಯಾವ ಬಿಸ್ನೆಸ್ ಕೂಡ ಮಾಡೋಕ್ಕಾಗಲ್ಲ. ಅದು ಮೈಂಡ್ ಸೆಟ್ಟಲ್ಲಿ ಫಸ್ಟ್ ಅವ್ರು ಇಟ್ಕೋಬೇಕಷ್ಟೆ.
ನಾರ್ಮಲ್ ಆಗಿದ್ದವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾರೆ ಅಂದರೆ ಏನು ಹೇಳಬೇಕು? ಹೌದಲ್ವಾ? ವಿಡಿಯೋಸನ್ನು ಮಾಡುವಾಗ ನಮ್ಮ ಏನು ಲ್ಯಾಂಗ್ವೇಜ್ ಇರುತ್ತೆ ಅದು ಕಂಟ್ರೋಲ್ ಇರಬೇಕು. ಫಸ್ಟಿಗೆ ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವಿ, ಹೇಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಫಸ್ಟ್ ಮೈಂಡಲ್ಲಿ ಇರಬೇಕು. ಇನ್ನೊಂದೇನು, ಸ್ಟೇಟ್ ಫಾರ್ವರ್ಡ್ ಇದ್ದರೆ ಸಿಕ್ಕೋರಿಗೆಲ್ಲ ಬಯೋದಿರುತ್ತಾ? ಅದೇನಾ ಸ್ಟೇಟ್ ಫಾರ್ವರ್ಡು? ಇಲ್ಲಿರಬೇಕು. ಸ್ಟೇಟ್ ಫಾರ್ವರ್ಡ್ ಇಲ್ಲಿರಬೇಕು, ಇಲ್ಲಿರೋದಲ್ಲ. ಒಟ್ ಏನು ಲ್ಯಾಂಗ್ವೇಜು, ಏನು ಭಾಷೆನೋ ಏನೋ ಒಂದು ಏನಾದರೂ ತಪ್ಪಾದರೆ ಆರತಿ ಎತ್ತಿ ಏನೋ ಕರ್ಪೂರ ಹಚ್ಚಿ ಬೆಳಗ್ಗೆ ಬಿಡ್ತಾರಂತೆ. ದೇವ್ರಿಗೇನು ಕೆಲಸನೇ ಇಲ್ವಾ? ನೀವು ಹೇಳಿದಾಗೆಲ್ಲ ಕರ್ಪೂರ ಹಚ್ಚಿ ಅವರನ್ನು ಶಿಕ್ಷೆ ಕೊಡ್ತಾ ಹೋಗ್ತಾ ಇದ್ರೆ ದೇವ್ರಿಗೆ ಕೆಲಸನೇ ಇಲ್ವಾ? ಅಂದರೆ ನೀವು ತಪ್ಪೇ ಮಾಡಿಲ್ವಾ? ಸೇಲರ್ಗೆ ತಪ್ಪು ಮಾಡೇ ಇಲ್ವಾ? ರಗಡ್ ತಪ್ಪು ಮಾಡಿದ್ದೀರಾ ನೀವು ಕೂಡ. ಅದು ಮೇಲ್ಗಡೆ ಶಿವ ಇದ್ದಾನೆ ಅಂತೇಳಿ ಏನು ಹೇಳ್ತಿರಲ್ವಾ? ಇರ್ತಾನೆ ಬಿಡಿ, ಅದನ್ನು ಯಾಕೆ ಎಲ್ರಿಗೂ ತೋರಿಸಿ ದೇವ್ರಿದ್ದಾನೆ ಅಂತ ಹೇಳಿಬಿಟ್ಟು ಹೇಳೋದು? ದೇವ್ರು ಎಲ್ರಿಗೂ ಇರ್ತಾನೆ. ಒಂದು ಸೀರೆಗೆ ಎಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದು ಸೇಲ್ ಮಾಡ್ತಾ ಇರ್ತೀರ, ಅಲ್ಲಿ ನೀವು ಮೋಸ ಮಾಡ್ತಾನೆ ನೀವು ಸೇಲ್ ಮಾಡೋದು. ಮೋಸ ಮಾಡ್ದೇನೆ ನೀವು ಸ್ಟೇಟ್ ಫಾರ್ವರ್ಡ್ ಆದರೆ ಕರೆಕ್ಟ್ ತಂದ ರೇಟಿಗೆ ಯಾರಾದರೂ ಮಾರೋಕ್ಕಾಗುತ್ತಾ? ಮಾರೋಕ್ಕಾಗಲ್ಲ. ಅದನ್ನು ಕೂಡ ರಾಂಗೇ ಅಲ್ವಾ? ಅದು ಸ್ಟೇಟ್ ಫಾರ್ವರ್ಡಾ? ನಾವು ಬದುಕಬೇಕು, ನಮ್ಮ ಸುತ್ತಮುತ್ತ ಇದ್ದವರಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲಿ ಜಾಸ್ತಿ ಅಮೌಂಟನ್ನು ಕೊಟ್ಟು ತೊಗೊಳ್ಳೋರು ಇರ್ತಾರಲ್ವಾ, ಅಂಥವ್ರಿಗೆ ಸ್ವಲ್ಪ ಕಡಿಮೆ ಬಜೆಟ್ನಲ್ಲಿ ಈ ಥರ ಸೀರೆಗಳ ಬೇಕಾಗಿತ್ತು, ಈ ಥರನೇ ಕಡಿಮೆ ಬಜೆಟ್ನಲ್ಲಿ ಸಿಗ್ತಾ ಇತ್ತು ಅಂದರೆ ಆ ಥರ ಮಾಡ್ಕೊಳ್ಳಿ. ನಾವು ಒಂದು ಒಳ್ಳೆಯದರ ಆಗುತ್ತೆ. ಅದು ಬಿಟ್ಟು ಸ್ಟೇಟ್ ಫಾರ್ವರ್ಡ್ ಅಂದರೆ ಲ್ಯಾಂಗ್ವೇಜ್ ಯಾವ ರೀತಿ ಆದರೂ ಬೇಕಾದರೂ ಯೂಸ್ ಮಾಡ್ಕೊಂಬಿಡೋದು. ಅದು ಎದುರಿನವರು ಹೇಗಾದರೂ ಇರಲಿ, ಹೇಗಾದರೂ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಆ ಲ್ಯಾಂಗ್ವೇಜು ಮನೆಗೆ ಮಾತ್ರನೇ ಯೂಸ್ ಆಗುತ್ತೆ, ಹೊರತಾಗಿ ಈ ಥರ ಯೂಟ್ಯೂಬ್ನಲ್ಲಿ ಯೂಸ್ ಆಗೋದಿಲ್ಲ. ಆಮೇಲೆ ಆರತಿ ಎತ್ತಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಶಿಕ್ಷೆ ದೇವರೇನು ಹಾಗೆ ಕೊಟ್ಟೇ ಬಿಡ್ತಾನೆ? ಹಾಗಾದರೆ ಮರುದಿನನೇ ಕೊಡಬೇಕಾಗಿತ್ತು. ತಿಂಗಳುಗಳು ಕಳೆಯುತ್ತೆ, ದಿನಗಳು ಕಳೆಯುತ್ತೆ. ಇವತ್ತಿದ್ದ ದಿನ ನಾಳೆ ಇರಲ್ಲ. ಯಾಕಂದರೆ ರೊಟೇಷನ್ ಹಂಗೆ ನಡೀತಾ ಇರುತ್ತೆ. ಇವತ್ತು ಒಳ್ಳೆಯ ದಿನ ಇರುತ್ತೆ, ನಾಳೆ ಕೆಟ್ಟ ದಿನ ಇರುತ್ತೆ, ನಾಡ್ದು ತುಂಬ ಒಳ್ಳೆಯ ದಿನ ಇರುತ್ತೆ. ದಿನಗಳು ಇರೋದೇ ಹಾಗೆ. ಹಾಗಂತ ಹೇಳಿಬಿಟ್ಟು ನೀವು ಆರತಿ ಹತ್ತಿ ಬೆಳಗ್ದಾಗೆಲ್ಲ ಕೆಟ್ಟದ ಆಗ್ತಾ ಹೋದರೆ ಭೂಮಿ ಮೇಲೆ ಯಾರೂ ಇರಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ನೀವೇ ಇರಲ್ಲ. ನೀವು ಕೂಡ ಅಷ್ಟು ತಪ್ಪು ಮಾಡಿದ್ದೀರಾ. ಯಾರಿಗೂ ಬೈದೇ ಇಲ್ವಾ? ಯಾರಿಗೂ ಹಿಂಸೆ ಮಾಡೇ ಇಲ್ವಾ? ಹರ್ಟ್ ಮಾಡೇ ಇಲ್ವಾ? ಒಂದ್ಸರಿ ನಿಮ್ಮ ವಿಡಿಯೋಗಳನ್ನು ಬೇರೆಯವ್ರಿಗೆ ನೋಡಿ ಅನ್ನೋದಕ್ಕಿಂತ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ. ನಿಮ್ಮ ವಿಡಿಯೋಗಳನ್ನು ನೀವೇ ನೋಡ್ಕೊಳ್ಳಿ. ಎಲ್ಲಿ ಬೈದಿದ್ದೀನಿ, ಯಾವ ರೀತಿ ಬೈದಿದ್ದೀನಿ, ಯಾರಿಗೆ ಬೈದಿದ್ದೀನಿ, ಎಲ್ಲರನ್ನ ತೊಗೊಂಡು ಬಂದು ವಿಡಿಯೋಸ್ನಲ್ಲಿ ಬೈಕೊಂಡು ವಿಡಿಯೋಸ್ ಮಾಡಿ ಹಾಕ್ತೀರಾ. ಆಮೇಲೆ ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತಂದರೆ, ನೀವು ಹುಟ್ಟಿದ್ಲಾನ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ಬಂದಿದ್ದೀರಾ? ಇಲ್ಲ ಅಲ್ವಾ? ಫಸ್ಟಿಗೆ ಹುಟ್ಟಿದ ಮಕ್ಕಳಿಗೆ ಹಳೆ ಬಟ್ಟೆನೇ ಹಾಕೋದು, ಅವರಿಗೆ ಅವ್ರ ಹೆಲ್ತಿಗೆ ಅಂತ ಹೇಳಿಬಿಟ್ಟು. ಅದು ಗೊತ್ತಿರುತ್ತೆ, ಹಾಕ್ದವ್ರಿಗೆ ಗೊತ್ತಿರುತ್ತೆ. ಹೊಸದ ಬಟ್ಟೆ ಯಾರೂ ಹಾಕಲ್ಲ. ಅಟ್ಲೀಸ್ಟ್ ನೀರಾಗ ಹಾಕ್ತಾರೆ ಒಂದಿನ. ಬೇರೆ ಮಕ್ಕಳು ಯೂಸ್ ಮಾಡಿರುವಂಥ ಬಟ್ಟೆಗಳನ್ನು ಯೂಸ್ ಮಾಡಿದ್ರೆ ತುಂಬ ಶ್ರೇಯಸ್ಸು ಅಂತ ಹೇಳಿಬಿಟ್ಟು ಆ ಥರ ಹಾಕ್ತಾರೆ. ಬ್ರ್ಯಾಂಡೆಡ್ ಬಟ್ಟೆ ಯೂಸ್ ಮಾಡಿದವ್ರು ಎಲ್ಲರೂ ಒಳ್ಳೆಯವರು, ಲೋಕಲ್ ಬಟ್ಟೆಗಳು ಯೂಸ್ ಮಾಡಿದವ್ರು ಎಲ್ಲರೂ ಕೆಟ್ಟವರ? ಅವ್ರು ಹೇಗೆ ಕೆಟ್ಟವ್ರು ಆಗ್ತಾರೆ? ಅವ್ರಿಗಿಂತ ಮೊದಲು ನೀವೇ ಕೆಟ್ಟವರಾಗಿಬಿಟ್ಟಿದ್ದೀರಾ. ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತಾ ಇದ್ರೆ ಅದು ನಿಮ್ಮದು ಪರ್ಸ್ನಲ್ಲು, ಹಾಕಿ. ಓಕೆನಾ? ಮತ್ತೊಬ್ಬರ ಬಟ್ಟೆ ಬಗ್ಗೆ ಮಾತಾಡೋದು ಇದು ಬಹಳನೇ ದೊಡ್ಡ ತಪ್ಪು. ಆಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮ್ಲಿ ಏನೋ ಒಂದು ಎಲ್ಲರೂ ರಿಲೇಷನ್ದಲ್ಲಿ ಎಲ್ಲರೂ ಬ್ರ್ಯಾಂಡೆಡ್ ಬಟ್ಟೆನೇ ಯೂಸ್ ಮಾಡೋದಾ? ಇಲ್ಲ ಅಲ್ವಾ? ಅವ್ರವ್ರ ಇಷ್ಟ. ಇವರಿಗೆ ಏನೋ ದೊಡ್ಡ ಕುಟುಂಬ ಇದ್ದರೆ ಬಹಳ ಅಡ್ಜಸ್ಟ್ಮೆಂಟ್ ಇರುತ್ತೆ. ಏನಾದರೂ ಪರ್ಚೇಸ್ ಮಾಡಿದ್ರೆ ಅದನ್ನು ಅಬ್ಜೆಕ್ಷನ್ ಹಾಕೋರು ಇರ್ತಾರೆ, ಕೇಳ್ತಾರೆ. ಈ ಥರ ಯೂಸ್ ಮಾಡೋದು, ಈ ಥರ ದುಡ್ಡು ವೇಸ್ಟ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಲೈಫ್ ಹೇಗೆ ಬರುತ್ತೋ ಹಾಗೆ ಮಾಡ್ತಾರೆ. ನೀವು ಬ್ರ್ಯಾಂಡೆಡ್ ಬಟ್ಟೆ ಯೂಸ್ ಮಾಡ್ತೀವಿ, ಮೈ ಮೇಗ್ಲಿ ಎಲ್ಲಿರುವ ಬಟ್ಟೆನ ನೋಡಿ ಯಾವ ರೀತಿ ಹಾಕ್ತಾ ಇದ್ದಾಳೆ ಅವಳು, ನಮ್ಮ ಬಟ್ಟೆ ಬಗ್ಗೆ ಮಾತಾಡ್ತಾಳ ಅಂತ ಏನೇನೋ ಯೂಸ್ ಮಾಡಿದಿರ ಪದಗಳು.
ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನಿಮ್ಮ ಭಾಷೆ ಗೊತ್ತಾ? ಮೈಮಾಗಿರೋ ಬಟ್ಟೆಯನ್ನು ನೋಡಿ ನೀವು ಮನುಷ್ಯರನ್ನು ಅಳಿತೀರಾ? ಏನೋ ನಮಗೂ ಕೂಡ ಇತ್ತೀಚೆಗೆ ಗೊತ್ತಾಗ್ತಾ ಇದೆ, ಮನಸ್ಸಿಂದ ಅಳಿತಾರೆ ಯೂಟ್ಯೂಬ್ನಲ್ಲಿ ಅಂತ ಅಂದ್ಕೊಂಡಿದ್ದೆ. ಮೈ ಮ್ಯಾಗ್ನಿರೋ ಬಟ್ಟೆ, ಆಮೇಲೆ ಅವರು ಇರುವಂಥ ಸ್ಟೈಲು, ಮಾತಾಡುವಂಥ ಭಾಷೆ, ಇದರಿಂದ ಅಳಿತಾರ ಅಂತ ಹೇಳಿ ನನಗೂ ಕೂಡ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು ಅಷ್ಟೆ, ನೀವು ಹೇಳೋದ್ರಿಂದ ಅಷ್ಟೆ. ಅವ್ರ ಬಟ್ಟೆ ಹೇಗಾದರೂ ಉಟ್ಕೊಳ್ಳಿ, ಅವ್ರಿಷ್ಟ. ಅದನ್ನು ನೀವು ಇದರಲ್ಲಿ ತರಬಾರ್ದು. ಸೀರೆ ವಿಷಯಕ್ಕೆ ಮಾತ್ರನೇ ಬಿಡಬೇಕು. ಅದನ್ನು ಹೋಗ್ಬಿಟ್ಟು ಬೇರೆ ಕಡೆ ಕನೆಕ್ಟ್ ಆಗೋದಲ್ಲ. ಅದಾದಮೇಲೆ ನೆಕ್ಸ್ಟ್ ಅಂದರೆ ಮಕ್ಕಳ ವಿಷಯಕ್ಕೆ ಬರ್ತೀರ. ಒಂದು ಮಗುವಿನ ಇವರೇನೋ ಅವ್ರ ಮಕ್ಕಳಿಗೆ ಆಗಲಿ ದೇವ್ರ ಶಿಕ್ಷೆ ಕೊಡ್ತಾನೆ, ಎಲ್ಲ ಅವ್ರ ಫ್ಯಾಮ್ಲಿಗಾಗಲಿ ಮಕ್ಕಳಿಗಾಗಲಿ ಏನೇನೋ ಹೇಳ್ಕೊಂಡು ಶಾಪ ಹಾಕ್ತೀರ. ಆ ಶಾಪ ಹಾಕೋದ್ರಿಂದ ಒಂದು ಮಗು ಜನನ ಆಗಬೇಕಂದ್ರೆ ತಾಯಿ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ಒಂದು ಸಾರಿ ನಿಮ್ಗೆ ಅರ್ಥ ಆಗಿರುತ್ತೆ. ಆದರೂ ಹೇಗೆ ಮಾತಾಡಿದ್ದೀರಾ ನೀವು? 9 ತಿಂಗಳು ಹೊತ್ತು ಹೆತ್ತು ಎಷ್ಟು 10 ವರ್ಷ ತನಕ ಇರ್ಬೋದೇನೋ, ಮೇ ಬಿ ಅವ್ರ ಮಕ್ಕಳು. ಒಬ್ಬರು 4 ವರ್ಷ 1 ವರ್ಷ ಏನೋ ಇರ್ಬೋದು. ಆ ಥರ ಬೆಳೆಸಿ ಅದಾದಮೇಲೆ ಅವ್ರ ಮಕ್ಕಳಿಗೆ ಹಾಳಾಗಿ ಹೋಗಲಿ ಅಂತೇಳಿ ಶಾಪ ಹಾಕಿ ಮಾಡ್ತೀರಾ? ನೀವು ಒಂದು ತಾಯಿನೇ ಅಲ್ವಾ? ಈ ಥರ ಮಾತಾಡೋಕ್ಕೆ ಹೇಗೆ ಮನಸ್ಸು ಬರುತ್ತೆ? ನಮ್ಮ ಮಕ್ಕಳಿಗೆ ನಾವು ಒಂದು ಏಟು ಹೊಡೆದ್ರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ, ಬೇರೆ ಯಾರೋ ಒಬ್ಬರು ಒಂದು ಏಟು ಹೊಡೆದ್ರೆ ಎಷ್ಟು ನೋವಾಗುತ್ತೆ. ನಮ್ಮ ಮಕ್ಕಳೇ ನಾವು ಬೈಕೋತೀವಿ, ಬಟ್ ಬೇರೆಯವ್ರು ಯಾರಾದರೂ ಹಾಳಾಗೋಗ್ಲಿ ಶಾಪ ಹಾಕೋದು ಈ ಥರ ಮಾಡಿದ್ರೆ ತಾಯಿಗೆ ಹೇಗಾಗಬಾರ್ದು ಹೇಳಿ? ಆ ಒಂದು ಟಾಪಿಕ್ ನನಗೆ ಫುಲ್ ಕಣ್ಣಾನೇರೆ ಬಂದ್ಬಿಡ್ತು. ಇಂಥ ಜನನೂ ಇರ್ತೀರಾ ನೀವು ಭೂಮಿ ಮೇಲೆ ಅಂತ ಹೇಳ್ಬಿಟ್ಟು. ನೀನು ಒಂದು ತಾಯಿ, ಅವರು ಒಂದು ತಾಯಿ, ಓಕೆನಾ? ಈ ಥರ ಮಾತಾಡೋದು ದೊಡ್ಡ ತಪ್ಪು. ನಿಮ್ಮ ವಿಷಯಗಳು ನಿಮ್ಮ ಮಾತಲ್ಲೇ ಬಗೆಹರಿಸ್ಕೋಬೇಕು ಹೊರತಾಗಿ ಮಕ್ಕಳ ವಿಷಯಕ್ಕೆ ಬರಬಾರ್ದು, ಫ್ಯಾಮ್ಲಿ ವಿಷಯಕ್ಕೆ ಬರಬಾರ್ದು. ಅವ್ರ ಹಿರಿಯರಿಗೆ ಗೊತ್ತಿರಲ್ಲ. ಇನ್ನೊಂದು ಏನಂದರೆ ಹಿರಿಯರು ಕೂಡ ದೊಡ್ಡ ಕತ್ತೆ ವಯಸ್ಸಾಗ್ಬಿಟ್ಟಿದೆ, ಆದರೂ ಕೂಡ ಹೇಗೆ ಮಾತಾಡ್ತಾರೆ? ನಿನ್ನ ಬಾಯಲ್ಲಿ ಏನು ಬಂತು? ಹಿರಿಯರಾಗಿದ್ದಾರೆ, ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡಬೇಕು. ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾ? ಅದ್ರ ಹೊರತಾಗಿ ಆ ಥರ ಯೂಸ್ ಮಾಡಬೇಕಾ? ಅವ್ರಿಗೆ ಏನೂ ಗೊತ್ತಿರಲ್ಲ, ಸಡನ್ನಾಗಿ ಒಂದು ವಿಷಯ ಹೇಳಿದ್ರೆ ಅವ್ರು ಬೈತಾ ಇರ್ತಾರೆ ಅಷ್ಟೇ, ಕಂಪ್ಲೀಟ್ ಏನೂ ಗೊತ್ತಿರಂಗಿಲ್ಲ. ನೀವು ಎಜುಕೇಟೆಡ್ ಪರ್ಸನ್ಸ್ ಆಗಿ ಹೇಗೆ ತಿಳ್ಕೊಂಡು ಮಾತಾಡ್ಬೇಕು ಅನ್ನೋದನ್ನು ನಿಂಬಲ್ಲಿರಬೇಕು. ಅವರು ಎಜುಕೇಷನ್ ಗೊತ್ತಿಲ್ಲದೆ ಇರೋರು, ಅವ್ರು ಏನು ಬೈದ್ರೂ ನಮಗೆ ಒಳ್ಳೆಯದಕ್ಕೆ ಬೈದಿರ್ತಾರೆ. ಯಾರಿಗಾದರೂ ಅಷ್ಟಾಗದೆ. ಏನು ಮಾತಾಡ್ತಿರೋ ಏನು ನಿಮಗೆ ತಿಳಿಬೇಕು. ಆಮೇಲೆ ನೀವು ಕೂಡ ಒಂದಿಷ್ಟು ಜನ ಹಿರಿಯರಿಗೆ ಹೆಂಗೆ ಬೇಕು ಹಂಗೆ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದ್ದೀರಾ. ಅವ್ರ ಮೇಲೂ ಹಚ್ಚಿ ಕರ್ಪೂರ ಅವ್ರ ಮೇಲೂ ಹಚ್ಚಿ ಬೆಳಗಿ. ನಿಮ್ಮ ಮನೆಯಲ್ಲೇ ಇದ್ದಾರೆ, ನಿಮಗೆ ಗೊತ್ತಿದ್ದಾರೆ, ನಿಮ್ಮ ಫ್ಯಾಮ್ಲಿಯಲ್ಲೇ ಇದ್ದಾರೆ, ನಿಮಗೆ ಭಾಳ ಕ್ಲೋಸಲ್ಲೇ ಇದ್ದಾರೆ, ಅವ್ರ ಮೇಲೆ ಕರ್ಪೂರ ಹಚ್ಚಿ ಅವ್ರನ್ನೂ ಕೂಡ ಬೈಕೋತಿರ್ತಿರಲ್ಲ. ನಿಮ್ಮ ಫ್ಯಾಮ್ಲಿಯಲ್ಲೇ ಇರ್ತಾರೆ, ಅವ್ರ ಮೇಲೆ ಕೂಡ ಕರ್ಪೂರ ಹಚ್ಚಿ ಅವರು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಯಾರ್ದೋ ಲೈಫು ಹಾಳಾಗೋಗ್ಲಿ ಅದರಿಂದ ನಾವು ಖುಷಿ ಪಡ್ತೀವಿ ಅನ್ನೋರಿದ್ರೆ ಏನು ಹೇಳಬೇಕು ಇಂಥವ್ರಿಗೆ? ಅವ್ರು ಹಾಳಾಗೋದ್ರೆ ನಿಮ್ಗೆ ಖುಷಿ ಆಗ್ಬಿಡುತ್ತಾ? ಕೇವಲ 1,500 ಸೀರೆ ರೂಪಾಯಿಗೋಸ್ಕರ ಲೈಫು ಮತ್ತೆ ಬರಲ್ಲ. ಓಕೆ, ದುಡ್ಡು ಸಿಗುತ್ತೆ, ಲೈಫ್ ಮತ್ತೆ ಬರಲ್ಲ. ಹೋಗ್ಬಿಡ್ತು ಅಂದರೆ ಮುಗ್ದೇ ಹೋಯ್ತು. ಇದರಲ್ಲಿ ತಪ್ಪು ಏನೂ ಇಲ್ಲ. ಆದರೂ ನಿನ್ನ ಲ್ಯಾಂಗ್ವೇಜ್ನಿಂದ ತುಂಬಾ ರ್ಯಾಶಾಗಿ ಮಾತಾಡ್ತಾ ಇದೆಯಾ? ರ್ಯಾಶ್ನೂ ಹೌದು. ಇದರಲ್ಲಿ ಎಲ್ಲರೂ ಈಕ್ವಲ್ ಆಗಿ ಹೋಗ್ತಾ ಇದ್ರೆ ನನಗೆ ಈಕ್ವಲ್ಸ್ ಹೋಗೋಕ್ಕೆ ಇಷ್ಟ ಇಲ್ಲ. ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಮಿತಿಮೀರಿ ಲ್ಯಾಂಗ್ವೇಜನ್ನು ಯೂಸ್ ಮಾಡೋದು ಒಳ್ಳೆಯದಲ್ಲ. ಸಮಾಧಾನದಿಂದ ಬಗೆಹರಿಸ್ಕೊಳ್ಬೇಕು ಹೊರತಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ವರೆಗೂ ಹೋಗ್ತಾಯಿರಾ? ಪೊಲೀಸ್ ಸ್ಟೇಷನ್ ಅಂದರೆ ನಗು ಬತ್ತು. ಪೊಲೀಸ್ ಸ್ಟೇಷನ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ? ನಿಮಗೆ ಯಾವಾಗ ಬೇಕು ಅವಾಗ ಕಂಪ್ಲೇಂಟ್ ಕೊಡೋದು, ಯಾವಾಗ ಬೇಕು ಅದನ್ನು ರಿಮೂವ್ ಮಾಡ್ಕೊಳ್ಳೋದು ನಿಮ್ಮ ಮನೇನಾ? ಅಥವಾ ಏನಾದರೂ ಡಿಲೀಟ್ ಆಪ್ಷನ್ ಇದೇನಾ? ಬೇಕಾದಂಗೆ ಟೆಕ್ಸ್ಟ್ನಲ್ಲಿ ಬರ್ಕೊಂಡು ಬೇಡಾದಾಗ ಡಿಲೀಟ್ ಮಾಡೋದು. ಪೊಲೀಸ್ ಸ್ಟೇಷನ್ ಅಂದರೆ ಇಂಪಾರ್ಟೆಂಟ್ ಇರುವಂಥದ್ದು, ಅಂದರೆ ಜಾಸ್ತಿ ಏನಾದರೂ ಜೀವನದಲ್ಲಿ ನಡೀತಿರುವಂಥ ಘಟನೆಗಳಿಗೆ ಹೆಲ್ಪ್ ಆಗೋದು. ಬಿಟ್ಟು ಒಂದು ಸೀರೆ ವಿಷಯಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಅಂತಂದರೆ ನಿಮ್ಮನ್ನು ಏನಂತ ಹೇಳಬೇಕು?
ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಏನು ಹೇಳ್ತಾರೆ ಫಸ್ಟ್ ಗೊತ್ತಾ? ಎದಕ್ಕೋಸ್ಕರ ಕೊಡ್ತಾ ಇದ್ದೀರಾ ಅಂತ ಫಸ್ಟ್ ನಿಮಗೆ ಕೇಳೋದು. ಅಲ್ಲಿ ನಿಮ್ಗೆ ಹೇಳೋದಕ್ಕೆ ಧೈರ್ಯ ಇರಬೇಕು. ಒಂದು ಸೀರೆಗೋಸ್ಕರ ಅಂತ ಹೇಳ್ತೀರಾ, ನಿಮಗೆ ನಗ್ತಾರೆ. ಮೊದಲು ಅದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ. ಪೊಲೀಸ್ ಸ್ಟೇಷನ್ ಅಂದರೆ ನಿಮಗೂ ಕೂಡ ಗೊತ್ತಿಲ್ಲ, ಅವ್ರಿಗೆ ಬಿಡಿ, ಅವ್ರನ್ನ ಮಾತಾಡೇ ಇಲ್ಲ. ಸೆಲ್ಲರು ಬೈಯರು ಮಾತಾಡಿಲ್ಲ, ಸೆಲ್ಲರೇ ಎಲ್ಲ ಅಷ್ಟು ಮಾತಾಡಿರೋದು. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಫೈಲ್ ರಿಜಿಸ್ಟರ್ ಮಾಡ್ತೀವಿ. ಯಾಕೆ? ದುಡ್ಡು ಜಾಸ್ತಿ ಆಗಿದೆಯಾ? ದುಡ್ಡು ಜಾಸ್ತಿ ಆದರೆ ಹೋಗಿ ಅನಾಥಾಶ್ರಮ ಕೊಟ್ಬಿಡು, ಅಲ್ಲೆಲ್ಲ ಹೋಗಿ ಒಂದಿಷ್ಟು ಜನರ ಬದುಕ್ತಾರ. ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡಲ್ಲ, ವೇಸ್ಟ್ ಆಗುತ್ತೆ, ಮನಿ ವೇಸ್ಟ್ ಅಷ್ಟೇ, ಏನು ಬರಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಕೇಸ್ಗಳನ್ನೇ ಮುಚ್ಚಾಕ್ತಾ ಇದ್ದಾರೆ. ಇನ್ನು ನಿನ್ನ ಸೀರೆ ವಿಷಯ ಎಲ್ಲ ಹೈಲೈಟ್ ಆಗಿ ಹೋಗ್ಬಿಡುತ್ತೆ, ನ್ಯಾಯ ನಿಮ್ಮ ಕಡೆಗೆ ಬರುತ್ತೆ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಫಸ್ಟ್. ಪೊಲೀಸ್ ಸ್ಟೇಷನ್ ಅನ್ನೋದು ನಮ್ಮ ರೆಸ್ಪೆಕ್ಟ್, ಅದು ನಮ್ಮ ಕಾವಲಿಗಾಗಿರೋದಷ್ಟೇ. ಸಿಕ್ಕಾಗೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ನಿನ್ಗೆ ಸರಿನೇ ಇಲ್ಲ. ನಿನಗೆ ಮೈಂಡ್ ಸರಿನೇ ಇಲ್ಲ, ನಿನ್ನ ಮೈಂಡು. ಹೋಗಿ ಫಸ್ಟಿಗೆ ಕಂಪ್ಲೇಂಟ್ ಕೊಡು, ಅವ್ರು ನಿಮಗೆ ಪೂರ್ತಿ ಡೀಟೇಲ್ಸಾಗಿ ಕೇಳ್ತಾರೆ. ಎದಕ್ಕೋಸ್ಕರ ಅಂಥೇಳಿ ಕೇಳ್ತಾರಲ್ವಾ, ಮೇನ್ ಹೆಡ್ಲೈನ್ ಇರುತ್ತೆ, ಸಾರಿಗೋಸ್ಕರ ಅಂತ ಹೇಳ್ಬಿಟ್ಟು. 1.5 ಸಾರಿಗೋಸ್ಕರ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಕೊಡ್ತೀಯಲ್ಲ, ಅವಾಗ ನಿನಗೆ ಅಸಹ್ಯ ಆಗುತ್ತೋ ಅಥವಾ ನಿನಗೆ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೋ ನಿನಗೆ ಗೊತ್ತಾಗುತ್ತೆ. ಪೊಲೀಸ್ ಸ್ಟೇಷನ್ ಅಂದ್ಬಿಟ್ರೆ ಎಲ್ಲರೂ ಹೆದರು ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಹಾಗೇನಿಲ್ಲ. ಸ್ವಲ್ಪ ಮಿತವ್ಯಯವಾಗಿ ಇರಬೇಕು, ಮಿತವ್ಯಯವಾಗಿ ಜೀವನಾನ ಮಾಡಬೇಕು. ನಿನಗೂ ಫ್ಯಾಮ್ಲಿ ಇದೆ, ಅವ್ರಿಗೂ ಫ್ಯಾಮ್ಲಿ ಇದೆ, ಮಕ್ಕಳು ನಿನಗೆ ಇದ್ದಾರೆ, ಅವ್ರಿಗೂ ಇದ್ದಾರೆ. ನಿಮ್ಮ ಮಕ್ಕಳಿಗೇನಾದರೆ ಆದರೆ ನಿಮ್ಗೆ ಹೇಗೆ ಸಹಿಸೋಕ್ಕಾಗಲ್ವೋ, ಅವ್ರ ಮಕ್ಕಳಿಗೂ ಆದರೆ ಅವ್ರಿಗೆ ಸಹಿಸೋಕ್ಕಾಗಲ್ಲ. ಕಷ್ಟ ಎಲ್ರಿಗೂ ಬರುತ್ತೆ, ಸುಖ ಎಲ್ರಿಗೂ ಬರುತ್ತೆ. ಆಮೇಲೆ ಏನು, ಒಳ್ಳೇದು ಎಲ್ರಿಗೂ ಆಗುತ್ತೆ, ಕೆಟ್ಟದ್ದು ಎಲ್ರಿಗೂ ಆಗುತ್ತೆ. ಅದಕ್ಕೆ ಅದು ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು ಈ ಥರ ಇರೋದು. ಹಗಲು ಆದಮೇಲೆ ರಾತ್ರಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಆ ಥರ ಕೆಟ್ಟ ಅಪಶಕನದ ಮಾತುಗಳನ್ನು ಆಡ್ಕೊಂಡು ವಿಡಿಯೋಸ್ ಮಾಡಿ ಹಾಕಕ್ಕೆ ಹೋಗಬೇಡ. ಯಾಕಂದರೆ ನೀ ಹಾಕಿರುವಂಥ ವಿಡಿಯೋಸ್ಗಳಿಂದ ಅವ್ರ ಮನಸ್ಸಿನಲ್ಲಿ ಕೂತ್ಕೊಂಡು ನಾಳೆ ಏನಾದರೂ ಆಗಿಬಿಟ್ರೆ, ಹೀಗೆ ನಾವು ಕರೆಕ್ಟಾಗಿದ್ದೀವಿ, ಲೈಫ್ನಲ್ಲಿ ನಾವು ಕರೆಕ್ಟಾಗಿದ್ದೀವಿ, ಯಾವ ಟೈಮ್ನಲ್ಲಿ ಹೇಗಾಗುತ್ತೋ ಅನ್ನೋದು ಒಂದು ಗಿಲ್ಟ್ ಇರುತ್ತೆ ಅವರಿಗೆ. ಆ ಗಿಲ್ಟು ಕಾಡ್ತಾ ಇರುತ್ತೆ ಅವರಿಗೆ ಆ ಗಿಲ್ಟ್. ಅದಕ್ಕೋಸ್ಕರನಾದರೂ ನಾವು ಎಚ್ಚೆತ್ಕೊಂಡು ಜೀವನ ಮಾಡಬೇಕು. ಯಾಕಂದರೆ ಒಂದು ಪ್ಲೇಟಲ್ಲಿ ಏನಾದರೂ ಕೊಟ್ಟಿರ್ತೀವಿ, ಇದನ್ನು ಬೀಳಿಸ್ಕೊಂಡು ಹೋಗಬೇಡ ಅಂಥೇಳಿ ಮುಂಜಾಗ್ರತೆ ವಹಿಸ್ತಾರಲ್ವ, ಅದು ಆಟೋಮೆಟಿಕ್ಕಾಗಿ ತಾನೇ ಬಿದ್ದಿರುತ್ತೆ. ನಾ ಹೇಳಿದ್ದೀನಿ ಅಂದ್ರೂ ಕೂಡ ಬೀಳಿಸಿದೀಯಾ ಅಂತಂದು ರೇಗಿದ್ರೆ ಹಾಗೆ. ನೀವು ನಿಮ್ಮ ಪಾಡಿಗೆ ನೀವು ಶಾಪ ಹಾಕಿರ್ತೀರ, ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಏನೋ ಮಿಡಲಲ್ಲಿ ಏನೋ ಆಗಿಬಿಡಿರುತ್ತೆ. ನಾನು ಶಾಪ ಹಾಕಿದ್ದಕ್ಕೆ ಅವ್ರಿಗೆ ಆ ಥರ ಆಗಿಬಿಡ್ತು, ಅವ್ರು ಆ ಥರನೇ ತಪ್ಪು ಮಾಡಿದ್ದಾರೆ, ಅದಕ್ಕಾಯಿತು ಅಂಥೇಳಿ ಏನು ಹೇಳ್ತೀರಲ್ವ, ಆ ಥರ ಹೇಳಕ್ಕೆ ಹೋಗಬೇಡಿ. ನಿಮಗೂ ಒಳ್ಳೆಯ ಕಾಲ ನಡೀತಾ ಇದೆ, ನಡೀಲಿ. ಆದರೆ ನಿಮಗೂ ಒಂದು ಕೆಟ್ಟ ಕಾಲ ಇದ್ದೇ ಇರುತ್ತೆ. ಅವ್ರಿಗೂ ಏನು ಕೆಟ್ಟ ಕಾಲ ಆಗದೇ ಇರಲಿ. ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ, ಈ ಥರ ಇರಬೇಕಷ್ಟೆ. ಒಂದು ಸೀರೆಗಾಗಿ ಕಿತ್ತಾಡಿಕೊಂಡು ವಿಡಿಯೋಗಳನ್ನು ಮಾಡಿಕೊಂಡು ಜೀವನ ಮಾಡೋದಲ್ಲ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಉತ್ತರ ಕರ್ನಾಟಕದವರು ಏನು ರಗಡ್ ತೋರಿಸ್ಬರ್ರಿ ಅಂಥೇಳಿ. ಒಂದು ಹೆಣ್ಣಾಗಿ ಈ ಥರ ಮಾತಾಡೋದು ತಪ್ಪನ್ನಿಸುತ್ತೆ ನನಗೆ. ಉತ್ತರ ಕರ್ನಾಟಕದವರು ಬಂದು ನಿಮ್ಮದು ರಗಡ ತೋರಿಸಿ ಅಂಥೇಳಿ ಹೇಳ್ತೀಯಲ್ಲ, ಒಟ್ಟಿಗೆ ಬಂದರೆ ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲಲ್ವ? ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ತಿಳ್ಕೊಂಡೇ ಏನು ಬಂದಿರ್ತಾರೆ ಎಲ್ಲರೂ. ಬಂದು ಏನು ಮಾಡಬೇಕು? ನಿನ್ನ ಹತ್ರ ನಿಮ್ಮದು ಸೀರೆ ವಿಷಯವಾಗಿ ಬರಬೇಕಾ? ನಾವು ಉತ್ತರ ಕರ್ನಾಟಕದವರೇ, ಬಟ್ ಆದರೆ ಲ್ಯಾಂಗ್ವೇಜು ಸ್ವಲ್ಪ ಅವರು ರೀಗಿ ಹಾಕಿ ಮಾತಾಡ್ತಾರೆ. ಏನು ನಾನು ಮನೇಲಿ ಹೇಗೆ ಮಾತಾಡ್ತೀನೋ ನಾರ್ಮಲಾಗಿ ಹಾಗೆ ಮಾತಾಡ್ತಾ ಇದ್ದೀನಿ. ಯಾರಾದರೂ ಮನೆಗೆ ಬಂದರೆ ರೀ ಹಾಕಿ, ಸೊ ಅದು ಒಂದು ಬೇರೆಯೇ ಲ್ಯಾಂಗ್ವೇಜ್. ಅವ್ರು ಎದುರಿನವ್ರು ಹೆಂಗಿರ್ತಾರೋ ಹಾಗೆ ನಾನು ಮಾತಾಡಿಕೊಂಡು ಇರ್ತೀನಿ. ಉತ್ತರ ಕರ್ನಾಟಕದವ್ರು ಬಂದು ರಗಡ ತೋರಿಸಿ ಏನೋ ಅಂತಂದ್ಲಪ್ಪ. ಆದರೆ ಅದು ವಿಷಯ ನನಗೆ ತುಂಬಾ ಇದಾಯಿತು. ಅದು ಬಿಟ್ಟರೆ
ಉತ್ತರ ಕರ್ನಾಟಕದವ್ರು ಬಂದು ನಿಮ್ಮ ಸೀರೆಗೋಸ್ಕರ ಎಲ್ಲರೂ ಬಂದು ಜಗಳ ಆಡಬೇಕಾ? ಇಲ್ಲ ಅಲ್ವಾ? ಲ್ಯಾಂಗ್ವೇಜ್ ಹೇಗೆ ಬರುತ್ತೋ ಹಾಗೆ ಯೂಸ್ ಮಾಡಿಕೊಂಡು ಮಾತಾಡ್ಕೊಂಡಿರೋದು. ರೆಸ್ಪೆಕ್ಟ್ ಇರಬೇಕು ಫಸ್ಟಿಗೆ. ಸೇಲರ್ ಬಳಿ ರೆಸ್ಪೆಕ್ಟ್ ಇರಬೇಕು. ಮನೆಗೆ ಹೇಗೆ ಮಾತಾಡಬೇಕು, ಆಮೇಲೆ ಹೊರಗೆ ಹೇಗೆ ಮಾತಾಡಬೇಕು, ಯಾರಾದರೂ ತಗೊಂಡ್ರೆ ಹೇಗೆ ಮಾತಾಡಬೇಕು, ಅವ್ರಿಗೆ ಇಷ್ಟ ಆಗದೆ ರಿಟರ್ನ್ ಕೊಟ್ರೂ ಕೂಡ ನಾವು ಆಕ್ಸೆಪ್ಟ್ ಮಾಡಬೇಕು. ಬೈದ್ರೂ ಕೂಡ ಆಕ್ಸೆಪ್ಟ್ ಮಾಡಬೇಕು. ಇದರಿಂದ ಏನೂ ಕಳ್ಕೊಳ್ಳೋದಿಲ್ಲ. ಬಟ್ ಅದು ಬಿಟ್ಟು ಹೇಗೆ ಬೇಕಾಗಿ ಲ್ಯಾಂಗ್ವೇಜ್ನಲ್ಲಿ ಬೈಕೊಂಡು ಅವ್ರ ಫ್ಯಾಮ್ಲಿ ಬಗ್ಗೆ ಕೀಳಾಗಿ ಮಾತಾಡಿ, ಅವರು 4 ಜನರಲ್ಲಿ ಇರ್ತಾರೆ, ನೀನು 4 ಜನರಲ್ಲಿ ಇದೆಯಾ, ಅವ್ರ ಹಿರಿಯರು ಯಾರು ಬೈಯರು ಹಿರಿಯರು, ಅವ್ರ ಮನೇಲಿ ದೊಡ್ಡ ಕುಟುಂಬ ಇರುತ್ತೆ, ಅವ್ರಿಗೆ ತುಂಬ ಹಿಂಸೆ ಆಗಿರುತ್ತೆ. ನಿನ್ನ ಲ್ಯಾಂಗ್ವೇಜ್ನಿಂದ ಅವ್ರಿಗೆ ತುಂಬ ಹಿಂಸೆ ಆಗಿರುತ್ತೆ. ಅವ್ರ ವಿಡಿಯೋಸಲ್ಲಿ ಅಷ್ಟು ಲ್ಯಾಂಗ್ವೇಜ್ ಆಗಿ ಅಷ್ಟು ರೂಡಾಗಿ ಮಾತಾಡಿಲ್ಲ. ನೀನು ಮಾತಾಡಿದ ಮೇಲೆ ಅವ್ರ ಮನೇಲಿ ಯಾರಾದರೂ ಒಬ್ಬರು ಮಾತಾಡಿರ್ತಾರೆ ಅಷ್ಟೇ. ಬಟ್ ನಮ್ಮ ಈ ವಿಡಿಯೋಸಿಂದ ತಿಳ್ಕೊಳ್ಳೋದು ಏನಂತಂದರೆ, ಇಷ್ಟು ರ್ಯಾಶ್ ಆಗಿ ಮಾತಾಡೋದು ದೊಡ್ಡ ಅಷ್ಟೊಂದು ಏನಿಲ್ಲ, ಇಲ್ಲಿ ಏನೂ ಆಗೇ ಇಲ್ಲ. ಆದರೆ ಅಷ್ಟೊಂದು ರ್ಯಾಶ್ ಆಗಿ ಮಾತಾಡೋದು ಸರಿಯಲ್ಲ. ನೀನು ಮಾತಾಡಿರೋ ತಪ್ಪಿಗೆ ಸಾರಿ ಕೇಳಲೇಬೇಕು. ಬಿಕಾಸ್ ಎಲ್ಲ ತಪ್ಪು ನಿನ್ನಲ್ಲೇ ಇರೋದು. ಬೈಯರ್ ಬಲ್ಲೇ ಇರೋದು, ಸೇಲರ್ ಬಲ್ಲಿ ಯಾವುದೂ ತಪ್ಪಿಲ್ಲ. ಬೈಯರ್ ಬಲ್ಲೇ ಎಲ್ಲ ತಪ್ಪಿರೋದು. ನಾನು ಕೂಡ ನೋಡಿದ್ದೀನಿ, ಡೀಪಾಗಿ ಚೆಕ್ ಮಾಡಿದ್ದೀನಿ. ಒಬ್ಬ ಹಸ್ಬೆಂಡ್ ಆದವನು ವೈಫಿಗೆ ಪ್ರೋತ್ಸಾಹ ಕೊಡಬೇಕು ಹೊರತಾಗಿ ಇಂಥದಕ್ಕೆಲ್ಲ ಪ್ರೋತ್ಸಾಹ ಕೊಡಬಾರ್ದು. ಇದರಿಂದ ತುಂಬ ದೊಡ್ಡ ವಿಷಯನೇ ಆಗ್ಬಿಡುತ್ತೆ. ಇನ್ನೊಂದು ಏನಂತಂದರೆ, ನನ್ನಿಂದ ಕಲಿಯೋರು ಜಾಸ್ತಿ ಜನ ಇದ್ದಾರೆ, ಅದಕ್ಕೋಸ್ಕರ ನಾನು ಸ್ಟ್ರೇಟ್ ಫಾರ್ವರ್ಡು, ನಾನು ಹಿಂಗೆ ಮಾತಾಡ್ತೀನಿ, ಹೀಗೆ ಇರೋದು. ಇದನ್ನು ಕಲಿತಾರೆ ನಿನ್ನಿಂದ. ನಿನ್ನ ಲ್ಯಾಂಗ್ವೇಜ್ ಕಲಿತಾರೆ, ನಿನ್ನ ಭಾಷೆ ಕಲಿತಾರೆ, ನೀನು ಬಳಸುವಂಥ ಪದಗಳು ಕಲಿತಾರೆ. ಎದುರಿದ್ದವರು ಎಲ್ಲನೂ ಕಲಿತಾರೆ. ಕಲಿಯೋದಕ್ಕೋಸ್ಕರ ನೀವು ಯೂಟ್ಯೂಬಿಗೆ ಬಂದಿರ್ತಾರೆ, ಕಲಿತಾರೆ. ನಿನ್ನ ಲ್ಯಾಂಗ್ವೇಜ್ ಏನು ಬಳಸ್ತಿದೀಯಾ ಅದನ್ನೇ ಕಲಿತಾರೆ. ಏನು ನೀನು ಬಳಸುವಂಥ ಪದಗಳು, ರ್ಯಾಶ್ ಪದಗಳಿದೆಯಲ್ಲ, ಅದನ್ನು ಕಲಿತಾರೆ. ಅವರು ನಿಂದು ಪಾಸಿಟಿವ್ಸ್ನೆಸ್ನ ಒಂದೇ ಕಲಿಯೋಲ್ಲ, ನಿಂದು ನೆಗೆಟಿವ್ಸ್ನೆಸ್ನೂ ಕಲಿತಾರೆ. ನಿಮಗೂ 2 ಪುಟ್ಟ ಮಕ್ಕಳಿದೆ, ಅವ್ರಿಗೂ ಕೂಡ 2 ಪುಟ್ಟ ಮಕ್ಕಳಿದೆ. ಮಕ್ಕಳ ಮೇಲೆ ಶಾಪ ಹಾಕ್ಕೊಂಡು ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ಇಲ್ಲಿ ಯಾರು ಅಳ್ತಾರೆ? ನೀವೇ ಅಳೋದು, ಯಾರೂ ಅಳಲ್ಲ, ನೀವೇ ಅಳೋದು. ಜಸ್ಟ್ ಒಂದು ಏನಂತಂದರೆ, ಏನು ಆರತಿ ಬೆಳಗ್ತೀಯಲ್ಲ, ದೇವರು ನಿಮಗೆ ಹಾಗೆ ಮಾಡಿಬಿಡ್ತಾನೆ, ಹೀಗೆ ಮಾಡಿಬಿಡ್ತಾನೆ, ಇಲ್ಲಿ ನಂದೇನೂ ತಪ್ಪಿಲ್ಲ, ಎಲ್ಲ ಅವ್ರದ್ದೇ ತಪ್ಪು, ನಾನು ಏನೋ ದೊಡ್ಡ ಯೂಟ್ಯೂಬರು, ಚಿಕ್ಕ ಯೂಟ್ಯೂಬರ್ನಿಂದ ಈ ಥರ ಆಯಿತು, ನಾನು ಬೆಳೀತಾ ಇರೋದು ಅವ್ರಿಗೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಅವರಿಗೆಲ್ಲ ದೇವರು ಅವರಿಗೇ ಇದು ಮಾಡಲಿ ಅಂತ ಹೇಳ್ಬಿಟ್ಟು, ಎಲ್ಲ ತಪ್ಪು ಅವ್ರದ್ದೇ ಅಂತ ಹೇಳ್ಬಿಟ್ಟು ಏನು ಆರತಿ ಬೆಳಗ್ತೀಯಲ್ಲ ಕರ್ಪೂರ ಹಚ್ಚಿ, ನೀನು ಏನೂ ತಪ್ಪೇ ಮಾಡೇ ಇಲ್ವಾ? ಸ್ವಲ್ಪ ಬ್ಯಾಕ್ ಹೋಗಿ ಒಂದು ಸ್ವಲ್ಪ ಚೆಕ್ ಮಾಡ್ಕೋ ವಿಡಿಯೋನ. ಯಾರ್ಯಾರಿಗೆ ಬೈದಿದೆಯಾ, ಹೇಗೆ ಬೈದಿದೆಯಾ ಚೆಕ್ ಮಾಡಿಕೊಂಡು ಆಮೇಲೆ ಕರ್ಪೂರ ಬೆಳಗು. ಆಮೇಲೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್, ಅಂದವೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್. ಸೊ ಓಕೆ, ಇದರಿಂದ ಏನು ಲಾಸ್ಟ್ ಫೈನಲ್ ಅಂತಂದರೆ, ಮಕ್ಕಳ ವಿಷಯಕ್ಕೆ ಬರಬೇಡಿ ಫಸ್ಟ್ ಆಫ್ ಆಲು. ಆಮೇಲೆ ಇಲ್ಲಿ ಯಾವುದೂ ಗ್ರೂಪಿಸಮ್ ಇಲ್ಲ, ನಾವು ಯಾರೂ ಗ್ರೂಪಿಸಮ್ ಮಾಡಿಲ್ಲ. ಸೊ ನಮ್ಮ ಓನ್ ಏನು ಥಿಂಕ್ ಇರುತ್ತೋ ಅದನ್ನು ಶೇರ್ ಮಾಡಿದ್ದೀವಿ ಅಷ್ಟೇ. ಆಮೇಲೆ ಯಾವುದೇ ರೀತಿಯಾದಂತಹ ಫ್ಯಾಮ್ಲಿಗೆ ಟಚ್ ಆಗೋದು ಬೇಡ, ಇದರಲ್ಲಿ ಫ್ಯಾಮ್ಲಿ ಬರೋದು ಬೇಡ. ಒಂದು ರೆಸ್ಪೆಕ್ಟ್ನಲ್ಲಿ ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇರ್ತೀರ, ಒಂದು ರೆಸ್ಪೆಕ್ಟ್ನಲ್ಲೇ ಹೋಗಬೇಕು. ಅದು ಬಿಟ್ಟು ಬೇರೆ 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 ಎಲ್ಲ ತೊಗೊಂಡು ಬಂದಿದ್ರೆ ಹಾಕಿ ರುಬ್ಬೋದೆಲ್ಲ, ಬಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಲ್ಯಾಂಗ್ವೇಜನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯೂಸ್ ಮಾಡಿರೋರು ಯೂಸ್ ಮಾಡಿರೋ ಸೇಲರು ಸಾರಿ ಕೇಳಬೇಕಾಗಿರೋರ್ನು ಸೇಲರೇ. ಓಕೆ, ಇಲ್ಲಿ ಇಬ್ಬರದು ತಪ್ಪಿಲ್ಲ, ಒಬ್ಬರದೇ ಮಾತು ತಪ್ಪಿರೋದು. ಅವರೇ ಕೇಳಬೇಕು. ಅವ್ರು ಕೇಳ್ತಾರೆ, ಕೇಳೋ ಹಾಗೆ ಆಗುತ್ತೆ. ಲೈಫ್ನಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಲೈಫ್ ಎಷ್ಟು ಕಷ್ಟ ಇದೆ, ಹೇಗೆ ಏನೆಲ್ಲ ನಡೀತಾ ಇದೆ ಹಿಂದ್ಗಡೆ.
ನಮ್ಮ ಲೈಫ್ ಯಾಕೆ ಈ ಥರ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಲೈಫ್ ಆಲ್ರೆಡಿ ಏನು ಕರ್ಪೂರ ಹಚ್ಚಿ ಬೆಳಗ್ತಾರಲ್ವ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಕೇಳ್ತಾರೆ. ಬಟ್ ಬೈಯೋರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಏನಾಗಲ್ಲ, ಮಕ್ಕಳಿಗೂ ಏನೂ ಆಗಲ್ಲ, ಫ್ಯಾಮ್ಲಿಗೆ ಭೀ ಏನೂ ಆಗಲ್ಲ. ಆ ಟೆನ್ಷನ್ನಲ್ಲಿ ಇದ್ವಿ ಅಂದರೆ ನಾಳೆ ಏನಾಗುತ್ತೋ ನಾಡ್ದು ಏನಾಗುತ್ತೋ ಅನ್ನೋದು ಟೆನ್ಷನ್ ಇದ್ದೇ ಇರುತ್ತೆ. ಆ ಟೆನ್ಷನ್ಗೆ ಏನಾದರೂ ಆಗಿಬಿಡುತ್ತೆ ಒಂದೊಂದು ಸರಿ. ನಾವೆಲ್ಲ ಪರ್ಫೆಕ್ಟಾಗಿರ್ತೀವಿ, ಆ ಟೆನ್ಷನ್ಗೆ ಏನೋ ಆಗಿಬಿಡುತ್ತೆ. ಬಟ್ ಆ ಥರ ಬೇಡ. ಯಾವುದೇ ಪೊಲೀಸ್ ಸ್ಟೇಷನ್ ಬೇಡ. ಪೊಲೀಸ್ ಸ್ಟೇಷನ್ ಇರೋದು ನಮ್ಮ ರಕ್ಷಣೆಗಾಗಿ ಹೊರತಾಗಿ ನಮ್ಮ ಏನೋ ಚಿಕ್ಕ ಏನು ವಿಷಯಗಳನ್ನು ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೋದು ದೊಡ್ಡದು ವಿಷಯನೇ ಅಲ್ಲ ಇದು. ನೀವೇ ಬಗೆಹರಿಸ್ಕೊಳ್ಳಿ. ಅವರು ಬಂದು ಸಾರಿ ಕೇಳ್ತಾರೆ. ಬಿಕಾಸ್ ಅವ್ರದ್ದು ತುಂಬಾ ತಪ್ಪಿದೆ. ಆ ತಪ್ಪುಗಳ ಪಟ್ಟಿನೂ ಕೂಡ ಇದೆ. ಇಷ್ಟೇ ನಾನು ಹೇಳಕ್ಕೆ ಇವತ್ತು ನೋಡಿರೋ ಪ್ರಕಾರ, ತಿಳ್ಕೊಂಡಿರೋ ಪ್ರಕಾರ. ಸೊ ಇಷ್ಟೇ ಹೇಳ್ತಾ ಇದ್ದೀನಿ. ಈ ವಿಡಿಯೋಸ್ದಿಂದ ಯಾರಿಗೂ ಹರ್ಟ್ ಆಗಿಲ್ಲ ಅಂತ ಅನ್ಕೋತೀನಿ. ಹರ್ಟ್ ಆಗಿದ್ದರೆ ಸಾರಿ. ಆಮೇಲೆ ಈ ವಿಡಿಯೋನ ಸೊ ನಿಮ್ಗೇನು ಅನ್ನಿಸ್ತು, ಇದರಿಂದ ನಾನೇನಾದರೂ ಸ್ವಲ್ಪ ತಪ್ಪು ಮಾತಾಡಿದರೆ ಸೊ ಎಕ್ಸ್ಟ್ರೀಮ್ಲಿ ಸಾರಿ. ಆಮೇಲೆ ನಿಮ್ಗೇನು ಅನ್ನಿಸ್ತು ಅನ್ನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ತುಂಬ ವಿಷಯ ಇದೆ ಮಾತಾಡೋದಕ್ಕೆ. ಕಂಪ್ಲೀಟ್ ಮಾಹಿತಿ ಅರ್ಥ ಮಾಡಿಕೊಂಡೇ ಮಾತಾಡಿರೋದು ನಾನು ಕೂಡ. ತುಂಬ ವಿಷಯಗಳಿದೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನನಗೆ ಗೊತ್ತಿದೆ. ಹಾಗಾಗಿ ಮಾತಾಡಿದ್ದೀನಿ ಹೊರತಾಗಿ 2-3 ವಿಡಿಯೋಗಳನ್ನು ನೋಡಿ ಮಾಡಿ ಮಾತಾಡಿಲ್ಲ. ಸೊ ಕಂಪ್ಲೀಟಾಗಿ ಕೆಲವೊಂದು ವಿಡಿಯೋಗಳನ್ನು ನೋಡೇ ಮಾತಾಡಿರೋದು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋದಿಂದ ತಮ್ಮೆಲ್ಲರಿಗೂ ಏನಾದರೂ ಹರ್ಟ್ ಆಗಿತ್ತು ಅಂದರೆ ಸಾರಿ. ಆಮೇಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಇದೇ ರೀತಿಯಾದಂತಹ ಒಂದು ಬ್ಯೂಟಿಫುಲ್ ಆದಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.